ಉಕ್ಕಿನಗೊಂದಿ ಗ್ರಾಮದ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 10 ವರ್ಷಗಳಿಂದ ನಮ್ಮ ಶ್ರೀ ಕ್ಷೇತ್ರ ಕೈವಾರ ಮಠದ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಎಂ.ಆರ್. ಜಯರಾಮರವರು, ನಮ್ಮ ಚಿಕ್ಕಬಳ್ಳಾಪುರದ ಪುರದಗಟ್ಟೆ ಕೃಷ್ಣಪ್ಪನವರು, ರಂಗಪ್ಪಣ್ಣ ಅವರು, ಎಲ್ಲ ಆತ್ಮೀಯರು ಸೇರಿ ಕಳೆದ 10 ವರ್ಷಗಳಿಂದ ರಾಮಕೋಟಿ ಜಪ ಎಂತಕ್ಕಂತಹ ಒಂದು ವಾರದ ಸಪ್ತಾಹದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಈ ಭಾಗದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಅವಕಾಶಗಳನ್ನು ಮಾಡಿಕೊಡ್ತಾರೆ. 1 ವಾರಗಳ ಕಾಲ ಸತತವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಹ ರಾಮಕೋಟಿ ಜಪವನ್ನು ಮಾಡ್ತಕ್ಕಂಥದ್ದು ಒಂದು ರೀತಿ ದೈವ ಕಾರ್ಯದಲ್ಲಿ ಭಕ್ತರಿಗೆ ಒಂದು ಒಳ್ಳೆಯ ಸುಜ್ಞಾನವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಮಗೂ ಒಂದಷ್ಟು ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಒಂದು ರಾಮಕೋಟಿ ಜಪ ನಿರಂತರವಾಗಿ ನಡೆಯಲಿ. ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿರ್ತಕ್ಕಂತಹ ರಾಮನ ಭಕ್ತರು ಎಲ್ಲರಿಗೂ ಸಹ ಒಂದು ಒಳ್ಳೆಯ ಸದ್ಬುದ್ಧಿ, ಒಳ್ಳೆಯ ರೀತಿಯಲ್ಲಿ ಆರೋಗ್ಯ, ಐಶ್ವರ್ಯ, ಕ್ಷೇಮ ಎಲ್ಲವನ್ನೂ ಸಹ ಮರ್ಯಾದಾ ಪುರುಷೋತ್ತಮನಾದಂಥ ರಾಮ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. 28ನೇ ತಾರೀಕು ಬೆಳಗ್ಗೆ ದಿನ್ನೇವಸಲ್ ರೋಡು ಬಯಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮಕೋಟಿ ಸಪ್ತಾಹ ಅಂದರೆ 7 ರಾತ್ರಿ 7 ಹಗಲು, ಯಾವುದೇ ಒಂದು ವಾದ್ಯಗೋಷ್ಠಿ ಇರೋದಿಲ್ಲ, ತಾಳಮೇಳಗಳೇನಿರೋದಿಲ್ಲ, ಧ್ಯಾನದ ರೂಪ ಶ್ರೀರಾಮ ಜಯರಾಮ ಜೈ ಜಯ ರಾಮ ಎಂಬತಕ್ಕಂಥ ತಾರಕ ಮಂತ್ರವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥಕವಾಗಿ ಮಳೆ ಬೆಳೆ ಬರಲಿ ಮತ್ತು ಅಜ್ಞಾನದ ಕಡೆ ಇರ್ತಕ್ಕಂಥ ಜನಗಳ ಸುಜ್ಞಾನದ ಕಡೆ, ಕತ್ತಲಲ್ಲಿ ಇರ್ತಕ್ಕಂಥ ಬೆಳಕಿನ ಕಡೆ ಕರ್ಕೊಂಡು ಹೋಗಲಿಕ್ಕೆ ಒಂದು ಪ್ರಯತ್ನ, ಅಳಿಲು ಸೇವೆ ನಾವು ರಾಮರ ಸೇವೆಯಾಗಿ ಮಾಡ್ತಾಯಿದ್ವಿ. ಹಾಗಾಗಿ ಎಲ್ಲ ಭಕ್ತರು 2-3 ತಾಲೂಕುಗಳಿಂದ ಬರ್ತಾರೆ. 2-3 ತಾಲೂಕುಗಳಿಂದ ಬಂದು ಆ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಭಾಗವಹಿಸಿ ಬಹಳ ಸಂತೋಷವಾಗಿ ಹೋಗ್ತಾರೆ. ರಾಮನಾಮವನ್ನು ಜಪನೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಶನಿವಾರ ದಿವಸ 28ನೇ ತಾರೀಕು ಬೆಳಗ್ಗೆ 8:00ವರೆಗೆ ಪ್ರಾರಂಭ. ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಜ್ಯೋತಿ ಬೆಳಗೋದ್ರಲ್ಲಿದ್ದಾರೆ. ಅವರು ಆದ ಮೇಲೆ 7 ದಿವಸ ನಡೆದ ಮೇಲೆ 7ನೇ ದಿವಸ ಪೂಜ್ಯ ಧರ್ಮಾಧಿಕಾರಿಗಳಾಗಿದ್ದ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳು ಎಂ.ಆರ್. ಜಯರಾಮರು ಅವರು ಮುಕ್ತಾಯ ಸಮಾರಂಭಕ್ಕೆ ಬರಲಿದ್ದಾರೆ. ಅವರೇ ಉದ್ಘಾಟನೆ ಮಾಡ್ತಾ ಇದ್ದು, ಕಾರಣಾಂತರಗಳಿಂದ ಅವರು ವಿದೇಶದಲ್ಲಿರ್ತಾರೆ, ಆಗೋದಿಲ್ಲ ಅಂತ ಹೇಳಿ ಇವತ್ತು ಕೊನೆಯ ದಿನದಲ್ಲಿ ಬರ್ತಾರೆ. ಆ ಕೊನೆಯ ದಿನದಲ್ಲಿ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿರ್ತದೆ. ಅವತ್ತು ಸುಮಾರು ಒಂದು 3-4 ಸಾವಿರ ಜನ ಊಟೋಪಚಾರಗಳಿರ್ತದೆ. ಮತ್ತು ಅವತ್ತು ಪ್ರವಚನ ಇರ್ತದೆ. ಮಾಂಕಾಳ ಶ್ರೀಹರಿ ಶರ್ಮ ಅಂತ ಹೇಳ್ಬಿಟ್ಟು ಭಾಳ ಆಧ್ಯಾತ್ಮಿಕ ಗುರುಗಳವರು, ಆ ಕೈವಾರ ಧರ್ಮಾಧಿಕಾರಿಗಳವರ ಅವರು ಆ ದಿನದಲ್ಲಿ ಭಾಳ ಅದ್ಭುತವಾದಂಥ ಒಂದು ಪ್ರವಚನವನ್ನು ಕೊಡ್ತಾರೆ. ಅವ್ರನ್ನೂ ಸಹ ಕರ್ಕೊಂಬಂದು ಅವತ್ತು ಒಂದು 2 ಗಂಟೆ ಸಮಯ ಪ್ರವಚನ ಕಾರ್ಯಕ್ರಮ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸದ್ಭಕ್ತರು, ಬುದ್ಧಿವಂತರು ಎಲ್ಲರೂ ಸೇರಿಕೊಂಡು ಆ ಕಾರ್ಯಕ್ರಮದಲ್ಲಿ ನಾವು ಯಾರ ಹತ್ರನೂ ದೇಣಿಗೆ ಕೇಳ್ಕೊಂಡು ಹೋಗಲ್ಲ. ಅವ್ರು ಬಂದು ಏನಾದರೂ ರಾಮ ಸೇವೆ ಮಾಡಿದರೆ ಮಾಡ್ಬೋದು, ಇಲ್ಲದಾದ್ರೆ ನಮ್ಮ ಪ್ರಶ್ನೆಯವರು ಎಲ್ಲ ಬರ್ಸ್ಕೊಂಡು ಖರ್ಚು ವೆಚ್ಚಗಳೆಲ್ಲನೂ ನಾವು ಸೇವೆ ಮಾಡ್ತಾಯಿದ್ವಿ. ಇದು 10ನೇ ವರ್ಷ. ಹಾಗಾಗಿ ನಿಮ್ಮಗಳ ಸಹಾಯ ನಮಗೆ ಅವಶ್ಯಕತೆ ಇತ್ತು. ಯಾಕಂದರೆ ನಾವು ಎಲ್ರಿಗೂ ತಿಳಿಸೋದಕ್ಕಾಗೋದಿಲ್ಲ. ನಿಮ್ಮಗಳ ಒಂದು ಸಹಾಯದಿಂದ ಎಲ್ಲ ಸದ್ಭಕ್ತರಿಗೂ ವಿಚಾರ ಮುಡಿಸಿ ಎಲ್ಲರೂ ಬಂದು ಆ ಮಹತ್ವವಾದಂಥ ಧರ್ಮ ಕಾರ್ಯವನ್ನು, ಧರ್ಮಚಿಂತನೆಯಲ್ಲಿ ಪಾಲ್ಗೊಂಡು ಹೋಗಲಿಕ್ಕೆ ತಮ್ಮ ಸಹಕಾರ ಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ಕರೆದು ಈ ಪತ್ರಿಕಾ ಗೋಷ್ಠಿಯನ್ನು ನಡೆಸ್ತಾ ಇದ್ದೀನಿ. ತಾವೆಲ್ಲರೂ ಸಹಕಾರ ಕೊಟ್ಟು ತಾವುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು, ಯಾವಾಗಲೂ ಕೆಲಸ ಇರ್ತದೆ, ಕೆಲಸದ ಒತ್ತಡ ಇರ್ತದೆ, ಆ ಫ್ಯಾಮಿಲಿಗಳನ್ನ ಮಕ್ಕಳನ್ನ ಸಮೇತವಾಗಿ ಕರ್ಕೊಂಬಂದು ಆ ಕಾರ್ಯಕ್ರಮದಲ್ಲಿ ಬಂದರೆ ನಿಮಗೂ ಒಳ್ಳೆಯದಾಗ್ತದೆ ಮತ್ತು ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಒಂದು ಸಾರ್ಥಕತೆ ಆಗ್ತದೆ. ಭಕ್ತ ಪ್ರಹ್ಲಾದನು ಹೊಟ್ಟೆಯಲ್ಲಿದ್ದಾಗಲೇ ಓಂ ನಮೋ ನಾರಾಯಣ ಅಂದಂಗೆ ಆತನ ಲೈಫ್ ಲಾಂಗನ್ನು ಯಾವುದೇ ಒಂದು ಇದು ಇರಲಿಲ್ಲ. ಆ ಅಷ್ಟಾಕ್ಷರಿ ಮಂತ್ರವನ್ನು ಇಟ್ಟುಕೊಂಡು ಜನರನ್ನೆಲ್ಲ ಪುನೀತನ ಮಾಡಿ ಸ್ವರ್ಗಕ್ಕೆ ಹೋಗಿರ್ತಕ್ಕಂಥ ನಮ್ಮ ಧರ್ಮಭೂಮಿ. ಹಾಗಾಗಿ ಈ ಆಧ್ಯಾತ್ಮಿಕ ಶಕ್ತಿಯನ್ನು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ತಮಗಳೆಲ್ಲ ಸಹಕಾರ ನಾನು ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮದು ಭರತಖಂಡ.
ಈ ಭರತಖಂಡದಿಂದನೇ ಎಲ್ಲ ಖಂಡಗಳು ಉತ್ಪತ್ತಿ ಆದರೂ ಬೇರೆ ಇದರಿಂದ ನಮ್ದು ಭಾರತಖಂಡ ಉತ್ಪತ್ತಿ ಆಗಲಿಲ್ಲ. ಹಾಗಾಗಿ ಸನಾತನ ಧರ್ಮ, ಸತ್ಯ, ಧರ್ಮ, ನೀತಿ ನಮ್ಮ ಭಾರತಖಂಡದಲ್ಲಿ ಬಿಟ್ಟರೆ ನೆಲೆ ಸಿಗೋದಿಲ್ಲ. ಆ ಕತ್ತಲಲ್ಲಿರ್ತಕ್ಕಂಥ ಜನಗಳು ಅವರ ಮನಸ್ಥಿತಿಗಳು ಅಜ್ಞಾನದ ಕಡೆ ಹೋಗಿ ನಾನು ಇರ್ತಕ್ಕಂತಹ ತುಂಬಿಕೊಂಡು ಇವತ್ತು ಯುದ್ಧಗಳಾಗ್ತಾ ಇದೆ. ಹೊತ್ತು ಎಲ್ಲರೂ ನಾವು ಅನ್ನೋ ಭಾವನೆ ಬಂದರೆ, ಧರ್ಮದ ಕಡೆ ಚಿಂತನೆ ಮಾಡಿದ್ರೆ ಯಾವ ವ್ಯಕ್ತಿಗಳು ನಮ್ಮನ್ನ ಏನು ಮಾಡಲಾರು. ಹಾಗಾಗಿ ಧರ್ಮ ಚಿಂತನೆ ಮಾಡ್ಬೇಕಾಗಿದ್ರೆ ನಾನು ಅನ್ನೋದು ಹೋಗ್ಬೇಕಾಗ್ತದೆ, ನಾವು ಅನ್ನೋದು ಬರ್ಬೇಕಾಗ್ತದೆ. ಬದುಕು ಇರ್ತಕ್ಕಂಥದ್ದು ಎಲ್ಲರಿಗೂ ಸೀಮಿತ, ಎಲ್ಲ ಹುಟ್ಟಿರೋದು ಸಹಜ, ಹೋಗೋದು ಸಹಜ. ಆದ್ರೆ ನಾವು ಏನು ಕೊಟ್ಟಿವಿ ಫಲ ದೇಶಕ್ಕೆ, ನಮ್ಮಿಂದ ಏನು ಉಪಕಾರ ಆಯ್ತು ಅಂತ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಜನ ಅಲ್ಲಿ ಕಡಿಮೆ ಇದ್ದಾರೆ. ಹಾಗಾಗಿ ಯುದ್ಧಗಳು ನಡೀತಾ ಇದೆ. ನಾವು ನಮ್ಗೆ ಶಾಶ್ವತ ಇಲ್ಲ, ಇದು ಧರ್ಮ ಉಳಿಸಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ರೆ ಈ ಯುದ್ಧಗಳು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಸರ್. ಮನುಷ್ಯತ್ವ ಇರೋರಿಗೆ ಯಾರಿಗೂ ನಾನು ಅನ್ನೋದು ಬರಬಾರದು ಅನ್ನೋದು ನಮ್ಮ ಕೋರಿಕೆ. ಆದ್ರೂ ನಮ್ಮ ಧರ್ಮ ಭೂಮಿ ಎಲ್ಲವನ್ನೂ ನಿಭಾಯಿಸ್ತದೆ ಅನ್ನೋದು ನಂಬಿಕೆ ನನಗಿದೆ. ಈಗ ಈ ರಾಮಕೋಟಿ ಯಜ್ಞದಿಂದ ಈ ಅಶಾಂತಿಯಿಂದ ಶಾಂತಿಯತ್ತ ಜಗತ್ತಿಗೆ ಬರಬೇಕು ಅಂದ್ರೆ ನೀವೇನು ಯಾವ ರೀತಿ ಒಂದು ಇದು ಮಾಡ್ತೀರಾ ಸಂದೇಶ? ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಲೋಕ ಜನ ಎಲ್ಲಾನು ಶಾಂತಿ ಸ್ವರೂಪ ಆಗಲಿ, ಶಾಂತಿ ಉತ್ಪತ್ತಿ ಆಗಲಿ, ಶಾಂತಿ ಸಂದೇಶ ಆಗಲಿ, ಧರ್ಮ ಉಳಿಲಿ ಅಂತಕ್ಕಂಥ ರೀತಿಯಿಂದನೇ ನಾವು ಈ ರಾಮಕೋಟಿ ಸಪ್ತಾಹಗಳನ್ನ ಮಾಡ್ತಾ ಇದ್ದೀವಿ. ನಾವು ಅದಕ್ಕೆ ಜನಗಳ ಭಕ್ತರು ಕೂತ್ಕೊಂಡ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಮಾಡ್ಕೊತೀವಿ. ಮತ್ತೆ ಊಟಕ್ಕೆ ವ್ಯವಸ್ಥೆಗಳು ಏನು ಮಾಡಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊತೀವಿ. ಮಳೆ ಬಂದರೂ ಬಿಸಿಲಿದ್ರೂ ಸಹ ಕಾರ್ಯಕ್ರಮ ಅಂತೂ ಸಪ್ತಾಹ ಅಂದರೆ 7 ದಿನಗಳು ಕೂಡ ಯಶಸ್ವಿಯಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಕೆಲವೊಂದು ಜನ ಹೆಚ್ಚಿನ ಬಲ ನಮಗೆ ಕೊಡೋದಕ್ಕೂ ಇದ್ದಾರೆ. ಯಾರಾದರೂ ಹೆಚ್ಚಿನ ಬಲ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಮ್ಮ ಪ್ರೋತ್ಸಾಹ ಕೊಟ್ಟರೆ ಅವ್ರಿಗೆಲ್ಲ ಅಭಿನಂದನೆಗಳು. ನಾವು ಇನ್ನೊಂದು ಕೆಲಸ ಮಾಡಿದ್ದೀವಿ, ನಮ್ಮ ಶಾಂತಿಮೂರ್ತಿಯವರು ನಮ್ಮ ಟೀಮೆಲ್ಲ ಒಂದು ಕೆಲಸ ಮಾಡಿದ್ದೀವಿ. ನಾವು ವರ್ಷಕ್ಕೊಂದು ಸಾರಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಂತರ ರಾಮಕೋಟಿ ಅಂತ ಮಾಡ್ತೀವಿ. ಆದಮೇಲೆ ಪ್ರತಿ ಗುರುವಾರ ಒಂದು 50-60 ಜನ ರಿಟೈರ್ಡ್ ಅಫ್ಸಿಯಲ್ಸ್ ಎಲ್ಲ ನಾವು ಸೇರಿಕೊಂಡು, ನಾನು ಅಫ್ಸಿಯಲ್ಲು ಆದರೂ ಎಲ್ಲ ಜೊತೆಗೂಡಿಸ್ಕೊಂಡು, ನೀವು ರಿಟೈರ್ಡ್ ಆಗಿ ಕೆಲಸಗಳು ಒತ್ತಡಗಳಲ್ಲಿ ಇರ್ತೀರಪ್ಪ, ಒಂದು 8 ದಿವಸಕ್ಕೆ ಒಂದು ಸಾರಿ ಆದರೆ ಬಂದು ಕೂತ್ಕೊಂಡು ಭಜನೆ ಮಾಡ್ಕೊಂಡು ಹೋಗಿ ಅಂತೇಳಿ ಒಂದು ಪ್ರತಿಯೊಂದು ಮನೆಯಲ್ಲಿನೂ ಯಾರ ಮನೆಯಲ್ಲಿ ಇವತ್ತು ನೆಕ್ಸ್ಟ್ ವೀಕ್ ಯಾರ ಮನೆ ಹಿಂಗೆ ಒಂದೊಂದು ಮನೆ ಕೂರಿಸ್ಕೊಳ್ತೀವಿ. ವಾರನೂ ರಾಮಕೋಟಿ ತಾರಕ ಮಂತ್ರ ನಡೆಸ್ತಾ ಇದ್ದೀವಿ. 6 ಗಂಟೆಯಿಂದ 7:15ವರೆಗೂ ಭಜನೆ ಕಾರ್ಯಕ್ರಮ ಇರ್ತದೆ. 7ರಿಂದ 8 ಗಂಟೆ, 7:15ರಿಂದ 8 ಗಂಟೆ, ಅರ್ಧ ಗಂಟೆ ತಾರಕ ಮಂತ್ರ ಏನು ಜಪ ಮಾಡ್ತೀವಿ. ಇದೇ ಮಂತ್ರವನ್ನು ವರ್ಷ ಕೂಡ ಪೂರ್ತಿ ಗುರುವಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ.